ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇಡ್ಲಿ ಚಟ್ನಿ ಸಾಂಬಾರ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಈಗ ಸಿಂಪಲ್ಲಾಗಿ ಇಡ್ಲಿಗೆ ಸಾಂಬಾರು ಯಾವ ಥರ ಮಾಡಬೇಕು ಅಂತ ನೋಡೋಣ. 2 ಈರುಳ್ಳಿ, 3 ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಮತ್ತು ಟೊಮೊಟೊನ ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಟ್ಟು ನಿಮ್ಮ ಮನೇಲಿ ಸೊಪ್ಪಿದೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಈಗ ತೊಗರಿಬೇಳೆ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿದ್ದೀನಿ. ಅದಕ್ಕೆ ಹುಣಸೆಹಣ್ಣು, ಈ ಕಟ್ ಮಾಡಿರೋಂಥ ಟೊಮೊಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೂರನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು 3 ವಿಸಿಲ್ ಹಾಕಿಸ್ಬೇಕಾಗತ್ತೆ. ಇದ್ರ ಜೊತೆಗೆ ಈಗ ನಾನು ಸುಲಿದಿರೋಂತಹ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನನಗೀಗ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿಬಿಟ್ಟು ಅದ್ರ ಜೊತೆ ಸಾಂಬಾರು ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, 1 ಸ್ಪೂನಷ್ಟು. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ನಿಮಗೆ ಖಾರ ಬೇಕಂದ್ರೆ ಖಾರ ಹಾಕ್ಕೊಳ್ಳಿ ಜಾಸ್ತಿನೇ. ನಮಗೆ ಸ್ವಲ್ಪ ಮೀಡಿಯಮ್ ಖಾರ ಬೇಕು, ಹಾಗಾಗಿ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಈಗ ನಾನು ಸಾಲ್ಟು ಕೂಡ ಆಲ್ರೆಡಿ ಸೇರಿಸಿದೆ ನಾನು ಬೇಳೆ ಜೊತೆಗೇ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 4 ವಿಸಿಲು ಮಾಡಿಸ್ತೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಕುಕ್ಕರ್ ಇಡ್ತಾಯಿದ್ದೀನಿ. ಮತ್ತು ಈಗ ಇಡ್ಲಿಗೂ ಕೂಡ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಸ್ವಲ್ಪ ಬಿಸಿನೀರು ಹಾಕಿದ್ದೀನಿ, ಗೀಸರ್ ವಾಟರು. ಯಾಕಂದರೆ ತುಂಬ ಕಾಯಬೇಕಂದ್ರೆ ಗ್ಯಾಸ್ ತುಂಬ ಹೋಗುತ್ತಲ್ವ, ಹಾಗಾಗಿ ನಾನೀಗ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಕೂಡ ಕಟ್ ಮಾಡ್ಕೊಂಬಿಟ್ಟು ಇಡ್ಲಿ ಪ್ಲೇಟಿಗೆ ಹಾಕ್ಕೊಬೋದು. ಇಲ್ಲಪ್ಪ ಅಂತಂದರೆ ಪ್ಲಾಸ್ಟಿಕ್ ಕವರ್ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಯಾವುದೂ ಕೂಡ ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನನಗೂ ಕೂಡ ಟೈಮ್ ಇರುತ್ತಲ್ವ, ಹಾಗಾಗಿ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಇಡ್ಲಿನ ಮಾಡ್ತಾಯಿದ್ದೀನಿ. ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚೋದೆಲ್ಲ ಮುಗೀತು. ಈಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿರ್ತೀವಲ್ವ, ಹಾಗಾಗಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವೀಗ ಎಣ್ಣೆ ಹಚ್ಚಿದ್ದೀವಲ್ಲ ಆ ಪ್ಲೇಟಿಗೆ ಹಿಟ್ಟನ್ನ ಹಾಕ್ಕೊಬೇಕು. ಈಗ ನಾನೇನು ಮಾಡ್ತೀನಿ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಪ್ಲೇಟ್ ಇಟ್ಕೊಂಡ್ಬಿಟ್ಟು ಹಿಟ್ಟು ಹಾಕ್ತೀನಿ. ನಾನೀಗ ಪಾತ್ರೆಯಲ್ಲಿ ಪ್ಲೇಟ್ ಇಟ್ಬಿಟ್ಟು ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದೆ, ಯಾಕಂದರೆ ಇಲ್ಲಿ ಚೆಲ್ಲೋದಿಲ್ಲ. ಈಗ ಪಾತ್ರೆಯಲ್ಲಿ ಪ್ಲೇಟ್ ಇಟ್ಬಿಟ್ಟು ನೆಕ್ಸ್ಟ್ ಇಡ್ಲಿ ಆದಮೇಲೆ ಪ್ಲೇಟ್ ಎತ್ತೋದು. ಹಾಗಾಗಿ ನಾವು ಚಿಕ್ಕವರಿದ್ದಾಗ ಇಡ್ಲಿ ಅಂದರೆ ಅದೊಂಥರ ಸ್ಪೆಷಲ್ ಅಡುಗೆ ಅಂತ ಹೇಳ್ತಿದ್ರು. ಆಗ ಮೊದಲು ಅಕ್ಕಿ ರುಬ್ಬಬೇಕಿತ್ತು. ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಸ್ವಲ್ಪ ಅನ್ನ ಹಾಕ್ಕೊಂಬಿಟ್ಟು ಮಿಕ್ಸಿ ಇರೋ ಮನೆಗೆ ಮಿಕ್ಸಿ ಮಾಡ್ಕೊಳ್ತಾಯಿದ್ರು, ಇಲ್ಲದೇ ಇರೋ ಮನೆಯಲ್ಲಿ ಕಲ್ಲಿನ ಗುಂಡಿಗೆ ಹಾಕ್ಬಿಟ್ಟು ರುಬ್ತಾಯಿದ್ರು. ಇಡ್ಲಿ ಪಾತ್ರೆ ಅನ್ನೋದು ಮೊದಲು ಯಾರೋ ಮನೇಲಿ ರೇರಾಗಿ ಇರ್ತಾಯಿತ್ತು ಹಿಂದಿನ ಕಾಲದಲ್ಲಿ. ಅಯ್ಯೋ ಅವ್ರ ಮನೇಲಿ ಇಡ್ಲಿ ಪಾತ್ರೆ ಇದೆಯಲ್ಲಪ್ಪ, ಹೇಗೆ ಕೇಳಬೇಕು, ಇವತ್ತು ಇಡ್ಲಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಕೇಳ್ಕೊಂಬಿಟ್ಟು ಇಡ್ಲಿ ಮಾಡಬೇಕು, ನಮ್ಗೆ ಪಾತ್ರೆ ಕೊಡಿ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಅದು ಕೊಟ್ಟಮೇಲೆ ನಾವು ಇಡ್ಲಿಗೆ ನೆನೆಹಾಕ್ತಾಯಿದ್ವಿ. ನೆನೆಹಾಕ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ವಿ. ಈಗ ಆ ಥರ ಕಷ್ಟವೂ ಯಾರಿಗೂ ಇಲ್ಲ. ಈಗ ಎಲ್ಲರ ಮನೆಗೂ ಎಲ್ಲ ಥರ ಐಟಮು ಕೂಡ ಇರುತ್ತೆ. ಹಾಗಂತ ಅಲ್ಲ, ಪ್ರತಿಯೊಂದು ವಸ್ತುವಿಗೂ ಕೂಡ ತಂದೆ ಆದಂತಹ ಹಿನ್ನೆಲೆ ಇರುತ್ತೆ. ಅದೇ ಥರನೇ ಮನುಷ್ಯನಿಗೂ ಕೂಡ ತಂದೆ ಆದಂತಹ ವ್ಯಕ್ತಿತ್ವ ಮತ್ತು ಅವನಿಗೂ ಕೂಡ ಒಂದು ಹಿನ್ನೆಲೆ ಅನ್ನೋದು ಇರುತ್ತೆ. ಬನ್ನಿ, ಈಗೆಲ್ಲ ಇಡ್ಲಿ ಹಿಟ್ಟೆಲ್ಲ ಕಂಪ್ಲೀಟ್ ಆಯಿತು ಹಾಕೋದು. ಈಗ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಮಾಡಿಬಿಟ್ಟು ನಾವೀಗ ಇಡ್ಲಿಗೆ ಚಟ್ನಿನ ರೆಡಿ ಮಾಡೋಣ. ಈಗ ಒಂದು ಜಾರಿಗೆ ಹುರಿದಿರೋ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ, ಯಾಕಂದರೆ ಬೇಸಿಗೆ ಬೇರೆನಾ, ಬೇಗನೆ ಕೆಟ್ಟೋಗ್ಬಿಡುತ್ತೆ ಈ ಚಟ್ನಿ, ಹಾಗಾಗಿ. ನಾನು ಹಸಿಮೆಣ್ಸಿನ್ಕಾಯಿ ಕೂಡ 3 ಹಸಿಮೆಣ್ಸಿನ್ಕಾಯಿನ ಆಲ್ರೆಡಿ ಹಂಚಲ್ಲಿ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏಕಪ್ಪ ಅಂದರೆ ಕಡಲೆ ಕೊಬ್ಬರಿ ಚಟ್ನಿ ದೋಸೆಗೆ ಚೆನ್ನಾಗಿ, ನಂಗೆ ಇಡ್ಲಿಗೂ ಚೆನ್ನಾಗಿರುತ್ತೆ. ಬಟ್ ನಾನೀಗ ಕೊಬ್ಬರಿ ಚಟ್ನಿ ಮಾಡ್ತಾಯಿಲ್ಲ, ಓನ್ಲಿ ಶೇಂಗಾ ಬೀಜ ಚಟ್ನಿ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಜೀರಿಗೆ, ಆಮೇಲೆ ನಿಮ್ಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ ಶೇಂಗಾ ಬೀಜ ಚಟ್ನಿ ಎಷ್ಟು ಚೆನ್ನಾಗಾಗಿದೆ, ಸೂಪರಾಗಿದೆ ಅಲ್ವಾ. ಇದನ್ನು ಈಗ ಸೈಡಲ್ಲಿಡೋಣ. ಸೈಡಲ್ಲಿಟ್ಟು ಇಡ್ಲಿ ಆಲ್ರೆಡಿ ಆಗಿದೆ. ಈಗ ಇಡ್ಲಿ ಪ್ಲೇಟ್ನ ಎತ್ಕೊಂಬಿಡೋಣ ಒಂದೊಂದಾಗಿ. ನೋಡಿ ಎಷ್ಟು ನೀಟಾಗಿ ಆಗಿದೆ ಇಡ್ಲಿ, ತೋರಿಸ್ತೀನಿ ನೋಡಿ. ಇಡ್ಲಿನ ಈಸಿಯಾಗಿ ನಾವು ಈಗ ಎತ್ಕೊಬೋದು ಪ್ಲೇಟಲ್ಲಿ.
ಅಗಲ ಸ್ಪೂನ್ ತೊಗೊಂಬಿಟ್ಟು ನೀರಲ್ಲಿ ಅದ್ಬಿಟ್ಟು ಒಂದೇ ರೌಂಡ್ ಹಿಂಗೆ ಅಂದ್ಕೊಂಡ್ಬಿಟ್ರೆ ಇಡ್ಲಿ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಯಾವ ಥರ ಆಗಿದೆ. ನಮಗೀಗ ಒಂದು ಟೈಮ್ ತಿನ್ನೋದಕ್ಕೆ ಒಂದು ಹೊಬ್ಬೆ ಆದರೆ ಮಸ್ತಾಗ್ಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಎದ್ದೇಳ್ತಾ ಇದೆ ಇಡ್ಲಿ. ಸ್ವಲ್ಪ ಕೂಡ ಇದೇನಾಗ್ತಾ ಇಲ್ಲ. ಬಟ್ಟೆ ಮತ್ತು ಕವರ್ ಹಾಕ್ಬಿಟ್ರೆ ಸಾಕು, ಹಿಂಗೆ ತೊಗೊಂಬಿಟ್ಟು ವಾಪಸ್ ಪಾತ್ರೆಲೇ ಹಾಕ್ಬಿಡ್ಬೋದು. ಬಟ್ ನನಗೆ ಅಂದರೆ ಇದೇ ಥರನೇ ಬೆಸ್ಟ್. ನನಗೆ ಬೇಗ 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 ತೆಗಿಬೋದು. ಆ ಬಟ್ಟೆ ತೊಳಿ ಮತ್ತು ಹಾಕು ಅನ್ನೋದಕ್ಕಿಂತ ಬೆಸ್ಟ್ ಅಲ್ವಾ. ಪಾತ್ರೆ ಬೇಕಾ ಎಷ್ಟು ಟೈಮ್ ಬೇಕಾ ತೊಳೆದ್ಬಿಟ್ಟಿಡ್ಬೋದು. ನೋಡಿ ಇಡ್ಲಿ ಎಷ್ಟು ನೀಟಾಗಿದೆ. ಇಷ್ಟೇ, ಸ್ಪೂನ್ ಮೂಲಕ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಇಡ್ಲಿ. ಡನ್. ನೋಡಿ ಯಾವ ಥರ ಆಗಿದೆ ಸಾಫ್ಟಾಗಿ. ಈಗ ಸಾಂಬಾರು ಕೂಡ ರೆಡಿ ಆಗಿದೆ. ಚಟ್ನಿಗೆ ಆಲ್ರೆಡಿ ಒಗ್ಗರಣೆ ಕೊಟ್ಟಿದ್ದೀನಿ. ಇಡ್ಲಿ ಚಟ್ನಿ ಸಾಂಬಾರು ರೆಡಿ. ಈಸಿಯಾಗಿ ಜಸ್ಟ್ 20 ಮಿನಿಟ್ಸಿಗೆ ಸಾಕು ಇಡ್ಲಿ ಚಟ್ನಿ ಸಾಂಬಾರು ಮಾಡೋದಕ್ಕೆ. ಒಂದು ಸ್ಟವ್ ಮೇಲೆ ಇಡ್ಲಿಗೆ ಇಟ್ಕೊಳ್ಳಿ, ಒಂದು ಸ್ಟವ್ ಮೇಲೆ ಸಾಂಬಾರು ಇಟ್ಕೊಳ್ಳಿ. ಸಾಂಬಾರು ರೆಡಿ ಆಗುತ್ತೆ, ಇಡ್ಲಿನೂ ರೆಡಿ ಆಗುತ್ತೆ. ಒಂದು ಕಡೆ ಚಟ್ನಿ ಮಾಡ್ಕೊಂಬಿಟ್ರೆ ಮುಗೀತು. ಇಷ್ಟು ಮಾಡೋದಕ್ಕೇನು ಕಷ್ಟ ಏನೇ ಅಲ್ವಲ್ಲ, ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ. ನೋಡಿ ಸಾಂಬಾರು ಯಾವ ಥರ ಆಗಿದೆ, ಚಟ್ನಿ ಯಾವ ಥರ ಆಗಿದೆ, ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇದೆ ಎಲ್ಲನೂ ಅಲ್ವಾ. ಈಗ ಹಿಟ್ಟಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡಿ ಎಷ್ಟು ನೀಟಾಗಿ ಆಗಿದೆ. ಯಾರಿಗೆಲ್ಲ ಇಡ್ಲಿ ಚಟ್ನಿ ಸಾಂಬಾರು ಇಷ್ಟ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.